ರಾಯಚೂರಿನಲ್ಲಿ ಅಧಿಕಾರಿಗಳ ಗುಂಡು ತುಂಡಿನ ಪಾರ್ಟಿಯ ಸ್ಟೋರಿ ಇದು ವೀಕ್ಷಕರೇ. ಪೆಗ್ ಮೇಲೆ ಪೆಗ್ ಏರಿಸಿಕೊಂಡು ಮೂಳೆ ಕಡ್ಕೊಂಡು ಕೂತಿದ್ದಾರೆ ಅಧಿಕಾರಿಗಳು. ಅಯ್ಯಯ್ಯೋ, ಇದೇನಿದು ಕೈಯಲ್ಲಿ ಗುಂಡು ಬಾಯಲ್ಲಿ ತುಂಡು. ಹೇಳಿ ಕೇಳಿ, ಇದು ಸರ್ಕಾರಿ ಕಚೇರಿ, ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಕಚೇರಿಯಲ್ಲಿ ಈ ರೀತಿಯಾಗಿ ಅಧಿಕಾರಿಗಳು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಅಧಿಕಾರಿಗಳು ಸರ್ಕಾರಿ ಕಚೇರಿಯನ್ನ ಮೋಜು ಮಸ್ತಿಯ ಅಡ್ಡೆಯನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಸಿಬ್ಬಂದಿಗಳಲ್ಲದೆ ಹೊರಗಿನವರ ಜೊತೆಗೆ ಅಧಿಕಾರಿಗಳು ಈ ಸರ್ಕಾರಿ ಕಚೇರಿಯಲ್ಲಿ ಕೂತ್ಕೊಂಡು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಕಚೇರಿಯನ್ನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಆರೋಪ ಎಡಬಲಿ ಹನುಮಪ್ಪ ಆದವಾನಿ ಮೇಲೆ ಬರ್ತಾ ಇದೆ. ಲಿಂಗಸಗೂರಿನ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಕಚೇರಿ ನಿವೃತ್ತ ನೌಕರರು ಮತ್ತು ಇಲಾಖೆ ಸಿಬ್ಬಂದಿ ಸೇರ್ಕೊಂಡು ಸರ್ಕಾರಿ ಕಚೇರಿಯಲ್ಲಿ ಗುಂಡು ತುಂಡಿನ ಪಾರ್ಟಿ ಮಾಡಿದ್ದಾರೆ. ಅಧಿಕಾರಿಗಳ ಮೋಜು ಮಸ್ತಿಯ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ. ಪೆಗ್ ಮೇಲೆ ಪೆಗ್ ಏರಿಸ್ಕೊಂಡು ಮೂಳೆ ಕಡ್ಕೊಂಡು ಕೂತಿದ್ದಾರೆ. ನೋಡಿ, ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಪವರ್ ಟಿವಿ ಪರದೆ ಮೇಲೆ. ಯಾವ ರೀತಿಯಾಗಿ ಇವರು ಸರ್ಕಾರಿ ಕಚೇರಿಯನ್ನ ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಈ ರೀತಿಯಾಗಿ ಅನಾಚಾರಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಎಣ್ಣೆ ಹೊಡ್ಕೊಂಡು ಗುಂಡು ತುಂಡು ಕುಡ್ಕೊಂಡು ತಿನ್ಕೊಂಡು ಸರ್ಕಾರಿ ಕಚೇರಿಯನ್ನು ಇವ್ರಿಗೆ ಇಷ್ಟ ಬಂದಂಗೆ, ಇವ್ರ ಅಪ್ಪನ ಮನೆ ಆಸ್ತಿ ಅದಲ್ಲ, ಇವ್ರ ಅಪ್ಪನ ಮನೆ ಆಸ್ತಿ ಅನ್ನೋ ಥರ ಅಧಿಕಾರಿಗಳೆಲ್ಲ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ತೋರಿಸ್ತಾ ಇದ್ದೀವಿ, ಮದ್ಯದ ಬಾಟಲ್ಗಳನ್ನು ಒಂದು ಕಡೆ ತೋರಿಸ್ತಾ ಇದ್ದೀವಿ, ಮಗದೊಂದು ಕಡೆ ತಿಂದು ಬಿಟ್ಟಿರುವಂತಹ ಮೂಳೆಗಳನ್ನು ತೋರಿಸ್ತಾ ಇದ್ದೀವಿ. ಇವರು ಇಂಜಿನಿಯರ್ಗಳು, ಇವ್ರು ಮಾಡ್ತಾ ಇರ್ತಕ್ಕಂಥ ಘನಂದಾರಿ ಕೆಲಸ ನೋಡಿ. ಸರ್ಕಾರಿ ಕಚೇರಿಯಲ್ಲಿ ಕುತ್ಕೊಂಡು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ನೂರಷ್ಟಿದೆ. ಜನರಿಗೆ ಉಪಯೋಗ ಆಗಬೇಕಾದಂಥ ಕೆಲಸ, ಕಾಮಗಾರಿ ಹೆಂಗೆ ನಡೀತಾ ಇದೆ, ಸಮರ್ಪಕವಾಗಿ ನಡೀತಾ ಇದೆಯಾ, ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಟ್ಟು ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಕಚೇರಿಯಲ್ಲಿ ಸಿಕ್ಕಾಪಟ್ಟೆ ಕಂಠಪೂರ್ತಿ ಕುಡ್ಕೊಂಡು ಹೊಟ್ಟೆ ಬಿರಿಯೋ ರೀತಿಯಲ್ಲಿ ತಿನ್ಕೊಂಡು ಕೂತಿದ್ದಾರೆ. ಕ್ಲೀನಾಗಿ ನ್ಯೂಸ್ ಪೇಪರ್ ಹಾಸ್ಕೊಂಡಿದ್ದಾರೆ, ಡೈನಿಂಗ್ ಟೇಬಲ್ ಮಾಡ್ಕೊಬಿಟ್ಟಿದ್ದಾರೆ. ಅಲ್ಲಿ ಫೈಲ್ಗಳು, ಜನರ ಸಮಸ್ಯೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು, ಅದು ಇದು ಇರಬೇಕಾದಂಥ ಸ್ಥಳದಲ್ಲಿ ನ್ಯೂಸ್ ಪೇಪರ್ನ ಕ್ಲೀನಾಗಿ ಹಾಸ್ಕೊಂಡು ಆ ಯೂಸ್ ಅಂಡ್ ಥ್ರೋ ಪ್ಲೇಟ್ಗಳನ್ನ ಇಟ್ಕೊಂಡು ಅದರಲ್ಲಿ ಎಲ್ಲ ಪೀಸಸ್ನ, ನಾನ್ ವೆಜ್ ಪೀಸಸ್ನೆಲ್ಲ ತುಂಬಿಕೊಂಡು ಮಗದೊಂದು ಕಡೆ ಎಲ್ಲ ಈ ಮದ್ಯದ ಬಾಟಲ್ಗಳನ್ನು ಇಟ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಕೂತಿದ್ದಾರೆ. ಒಂದು ಕೆಲಸ ಮಾಡಿ, ನೀವು ಯಾರು ಮನೆಗೆ ಹೋಗಬೇಡಿ, ಮನೇಲಿರೋ ಪಾತ್ರೆ ಪಗಡನೆಲ್ಲ ತಗೊಂಬಂದು ಇಲ್ಲೇ ಇಟ್ಕೋಬಿಡಿ, ಆರಾಮಾಗಿ ಇಲ್ಲೇ ಮಲ್ಕೊಂಡು ಇಲ್ಲೇ ಎತ್ಕೊಂಡು ನಿಮಗೇನು ಬೇಕೋ ಅದನ್ನು ಮಾಡ್ಕೋಬೋದು. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ನೀಲಕಂಠ ಸ್ವಾಮಿ, ಇವ್ರಿಗೆಲ್ಲ ಹೇಳೋರಿಲ್ವಾ ಕೇಳೋರಿಲ್ವಾ ಅಂತ ಈ ರೀತಿಯಾಗಿ ಇವ್ರು ಮಾಡ್ತಾ ಇದ್ದಾರೆ ಅನ್ನೋದಾದರೆ ನಿಜಕ್ಕೂ ಇವ್ರಿಗೆ ಮೇಲಾಧಿಕಾರಿಗಳ ಕುಮ್ಮಕ್ಕಿಲ್ಲದೆ ಹಿಂಗೆ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ. ನಿಜ ಶಿವಶಂಕರ್, ಎಲ್ಲೋ ಒಂದ್ ಕಡೆ ನೋಡಿದಂತ ಸಂದರ್ಭದಲ್ಲಿ ಇದೇನು PRD ಕಚೇರಿಯನ್ನೇ ಇವರು ತಮ್ಮ ಸ್ವಂತಕ್ಕೆ ಬಳಸ್ಕೊಂಡಂತ ಒಂದು ಪ್ರಸಂಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಇಲ್ಲಿ ಅಧಿಕಾರಿಗಳು ಸಾರ್ವಜನಿಕರಿಗಾಗಿ ಕೆಲಸ ಮಾಡ್ಬೇಕು, ಸಾರ್ವಜನಿಕರಿಗಾಗಿ ಇರುವಂತಹ ಕಟ್ಟಡದಲ್ಲಿ ಇವರು ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಅಂದ್ರೆ ಪಾರ್ಟಿ ಮಾಡೋದಕ್ಕೆ, ಊಟ ಮಾಡೋದಕ್ಕೆ ಬಳಸ್ಕೋತಾರೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ನಿಜಕ್ಕೂ ಅದು ಕೂಡ ಯಾವ್ದೋ ಹಗಲತ್ನಲ್ಲಿ ರಾತ್ರಿ 9 ಗಂಟೆ 10 ಗಂಟೆ ವೇಳೆಗೆ ಇಂತಹ ಒಂದು ಸ್ಥಳಗಳನ್ನ, ಸಾರ್ವಜನಿಕ ಸ್ಥಳಗಳಲ್ಲಿ ಎಣ್ಣೆ ಪಾರ್ಟಿಗೆ, ಗುಂಡು ತುಂಡು ಪಾರ್ಟಿ ಮಾಡೋದಕ್ಕೆ ಬಳಸ್ಕೋತಾರೆ ಅಂತಂದ್ರೆ ಅಲ್ಲಿ ಕೇವಲ ಆಫೀಸ್ ಸಿಬ್ಬಂದಿಗಳು ಮಾತ್ರ ಅಲ್ಲ, ಅಲ್ಲಿಂದ ಆಫೀಸ್ ಸಿಬ್ಬಂದಿಗಳು ನಿವೃತ್ತ ಆಗಿ ಹೋಗಿರ್ತಾರಲ್ಲ ಅಂತವ್ರನ್ನ ಕೂಡ ಕರ್ಕೊಂಡ್ಬಂದು, ಹೊರಗಿನವ್ರನ್ನ ಕರ್ಕೊಂಡ್ಬಂದು ಕೂತ್ಕೊಂಡು ಇವರು ಪಾರ್ಟಿ ಮಾಡ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಮೇಲಾಧಿಕಾರಿಗಳ ಹಿಡಿತ ಇಲ್ಲಿ ಕಚೇರಿಯಲ್ಲಿ ಇದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಇಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ತಾಲೂಕು ಅಧಿಕಾರಿಗಳು ಎಲ್ಲರೂ ಕೂಡ, ಅಲ್ಲಿ ಸಿಬ್ಬಂದಿಗಳು ಕೂಡ ಕುಳಿತುಕೊಂಡು ರಾತ್ರಿ ಹೊತ್ತಲ್ಲಿ ಪಾರ್ಟಿ ಮಾಡುವಂತದ್ದು ಏನಿತ್ತು, ಇದು ಯಾವ ಪುರುಷಾರ್ಥಕ್ಕಾಗಿ ಇವರು ಪಾರ್ಟಿ ಮಾಡ್ತಾ ಇದ್ದಾರೆ ಅನ್ನೋದು ಅಸಮಾಧಾನವನ್ನ ಈಗ ಸಾಕಷ್ಟು ಸಾರ್ವಜನಿಕರು ಹೊರಾಗ್ತಾ ಇದ್ದಾರೆ. ಸಂಬಂಧಪಟ್ಟ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿರುವಂತದ್ದು. ನೋಡ್ಬೇಕಿದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ತಾರೆ, ಇಷ್ಟೆಲ್ಲ ಮಾಡಿರುವಂತ ಅಧಿಕಾರಿಗಳ ವಿರುದ್ಧ ಏನ್ ಕ್ರಮ ಆಗುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು ಶಿವಶಂಕರ್. ಓಕೆ, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಯಚೂರಿನಲ್ಲಿ ಅಧಿಕಾರಿಗಳ ಗುಂಡು ತುಂಡಿನ ಪಾರ್ಟಿಯ ಸ್ಟೋರಿ ಇದು ವೀಕ್ಷಕರೇ. ಪೆಗ್ ಮೇಲೆ ಪೆಗ್ ಏರಿಸ್ಕೊಂಡು ಮೂಳೆ ಕಡ್ಕೊಂಡು ಕೂತಿದ್ದಾರೆ ಅಧಿಕಾರಿಗಳು. ಅಯ್ಯಯ್ಯೋ, ಇದೇನಿದು ಕೈಯಲ್ಲಿ ಗುಂಡು ಬಾಯಲ್ಲಿ ತುಂಡು. ಹೇಳಿ ಕೇಳಿ, ಇದು ಸರ್ಕಾರಿ ಕಚೇರಿ, ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಕಚೇರಿಯಲ್ಲಿ ಈ ರೀತಿಯಾಗಿ ಅಧಿಕಾರಿಗಳು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಅಧಿಕಾರಿಗಳು
ಸರ್ಕಾರಿ ಕಚೇರಿಯನ್ನ ಮೋಜು ಮಸ್ತಿಯ ಅಡ್ಡೆಯನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಸಿಬ್ಬಂದಿಗಳಲ್ಲದೆ ಹೊರಗಿನವರ ಜೊತೆಗೆ ಅಧಿಕಾರಿಗಳು ಈ ಸರ್ಕಾರಿ ಕಚೇರಿಯಲ್ಲಿ ಕೂತ್ಕೊಂಡು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಕಚೇರಿಯನ್ನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಆರೋಪ ಎಡಬಲಿ ಹನುಮಪ್ಪ ಆದವಾನಿ ಮೇಲೆ ಬರ್ತಾ ಇದೆ. ಲಿಂಗಸುಗೂರಿನ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಕಚೇರಿ ನಿವೃತ್ತ ನೌಕರರು ಮತ್ತು ಇಲಾಖೆ ಸಿಬ್ಬಂದಿ ಸೇರ್ಕೊಂಡು ಸರ್ಕಾರಿ ಕಚೇರಿಯಲ್ಲಿ ಗುಂಡು ತುಂಡಿನ ಪಾರ್ಟಿ ಮಾಡಿದ್ದಾರೆ. ಅಧಿಕಾರಿಗಳ ಮೋಜು ಮಸ್ತಿಯ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ. ಪೆಗ್ ಮೇಲೆ ಪೆಗ್ ಏರಿಸ್ಕೊಂಡು ಮೂಳೆ ಕಡ್ಕೊಂಡು ಕೂತಿದ್ದಾರೆ. ನೋಡಿ, ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಪವರ್ ಟಿವಿ ಪರದೆ ಮೇಲೆ. ಯಾವ ರೀತಿಯಾಗಿ ಇವರು ಸರ್ಕಾರಿ ಕಚೇರಿಯನ್ನ ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಈ ರೀತಿಯಾಗಿ ಅನಾಚಾರಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಎಣ್ಣೆ ಹೊಡ್ಕೊಂಡು ಗುಂಡು ತುಂಡು ಕುಡ್ಕೊಂಡು ತಿನ್ಕೊಂಡು ಸರ್ಕಾರಿ ಕಚೇರಿಯನ್ನು ಇವ್ರಿಗೆ ಇಷ್ಟ ಬಂದಂಗೆ, ಇವ್ರ ಅಪ್ಪನ ಮನೆ ಆಸ್ತಿ ಅದಲ್ಲ, ಇವ್ರ ಅಪ್ಪನ ಮನೆ ಆಸ್ತಿ ಅನ್ನೋ ಥರ ಅಧಿಕಾರಿಗಳೆಲ್ಲ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ತೋರಿಸ್ತಾ ಇದ್ದೀವಿ ಮದ್ಯದ ಬಾಟಲ್ಗಳನ್ನು ಒಂದು ಕಡೆ ತೋರಿಸ್ತಾ ಇದ್ದೀವಿ, ಮಗದೊಂದು ಕಡೆ ತಿಂದು ಬಿಟ್ಟಿರುವಂತಹ ಮೂಳೆಗಳನ್ನು ತೋರಿಸ್ತಾ ಇದ್ದೀವಿ. ಇವರು ಇಂಜಿನಿಯರ್ಗಳು, ಇವ್ರು ಮಾಡ್ತಾ ಇರ್ತಕ್ಕಂಥ ಘನಂದಾರಿ ಕೆಲಸ ನೋಡಿ. ಸರ್ಕಾರಿ ಕಚೇರಿಯಲ್ಲಿ ಕುತ್ಕೊಂಡು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ನೂರಷ್ಟಿದೆ. ಜನರಿಗೆ ಉಪಯೋಗ ಆಗಬೇಕಾದಂಥ ಕೆಲಸ, ಕಾಮಗಾರಿ ಹೆಂಗೆ ನಡೀತಾ ಇದೆ, ಸಮರ್ಪಕವಾಗಿ ನಡೀತಾ ಇದೆಯಾ, ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಟ್ಟು ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಕಚೇರಿಯಲ್ಲಿ ಸಿಕ್ಕಾಪಟ್ಟೆ ಕಂಠಪೂರ್ತಿ ಕುಡ್ಕೊಂಡು ಹೊಟ್ಟೆ ಬಿರಿಯೋ ರೀತಿಯಲ್ಲಿ ತಿನ್ಕೊಂಡು ಕೂತಿದ್ದಾರೆ. ಕ್ಲೀನಾಗಿ ನ್ಯೂಸ್ ಪೇಪರ್ ಹಾಸ್ಕೊಂಡಿದ್ದಾರೆ, ಡೈನಿಂಗ್ ಟೇಬಲ್ ಮಾಡ್ಕೊಬಿಟ್ಟಿದ್ದಾರೆ. ಅಲ್ಲಿ ಫೈಲ್ಗಳು, ಜನರ ಸಮಸ್ಯೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು, ಅದು ಇದು ಇರಬೇಕಾದಂಥ ಸ್ಥಳದಲ್ಲಿ ನ್ಯೂಸ್ ಪೇಪರ್ನ ಕ್ಲೀನಾಗಿ ಹಾಸ್ಕೊಂಡು ಆ ಯೂಸ್ ಅಂತ್ರೋ ಪ್ಲೇಟ್ಗಳನ್ನ ಇಟ್ಕೊಂಡು ಅದರಲ್ಲಿ ಎಲ್ಲ ಪೀಸಸ್ನ, ನಾನ್ ವೆಜ್ ಪೀಸಸ್ನೆಲ್ಲ ತುಂಬಿಕೊಂಡು ಮಗದೊಂದು ಕಡೆ ಎಲ್ಲ ಈ ಮದ್ಯದ ಬಾಟಲ್ಗಳನ್ನು ಇಟ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಕೂತಿದ್ದಾರೆ. ಒಂದು ಕೆಲಸ ಮಾಡಿ, ನೀವು ಯಾರು ಮನೆಗೆ ಹೋಗಬೇಡಿ, ಮನೇಲಿರೋ ಪಾತ್ರೆ ಪಗಡನೆಲ್ಲ ತಗೊಂಬಂದು ಇಲ್ಲೇ ಇಟ್ಕೋಬಿಡಿ, ಆರಾಮಾಗಿ ಇಲ್ಲೇ ಮಲ್ಕೊಂಡು ಇಲ್ಲೇ ಎತ್ಕೊಂಡು ನಿಮಗೇನು ಬೇಕೋ ಅದನ್ನು ಮಾಡ್ಕೋಬೋದು. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ನೀಲಕಂಠ ಸ್ವಾಮಿ, ಇವ್ರಿಗೆಲ್ಲ ಹೇಳೋರಿಲ್ವಾ ಕೇಳೋರಿಲ್ವಾ ಅಂತ ಈ ರೀತಿಯಾಗಿ ಇವ್ರು ಮಾಡ್ತಾ ಇದ್ದಾರೆ ಅನ್ನೋದಾದರೆ ನಿಜಕ್ಕೂ ಇವ್ರಿಗೆ ಮೇಲಾಧಿಕಾರಿಗಳ ಕುಮ್ಮಕ್ಕಿಲ್ಲದೆ ಹಿಂಗೆ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ. ನಿಜ ಶಿವಶಂಕರ್, ಎಲ್ಲೋ ಒಂದ್ ಕಡೆ ನೋಡಿದಂತ ಸಂದರ್ಭದಲ್ಲಿ ಇದೇನು PRD ಕಚೇರಿಯನ್ನೇ ಇವರು ತಮ್ಮ ಸ್ವಂತಕ್ಕೆ ಬಳಸ್ಕೊಂಡಂತ ಒಂದು ಪ್ರಸಂಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಇಲ್ಲಿ ಅಧಿಕಾರಿಗಳು ಸಾರ್ವಜನಿಕರಿಗಾಗಿ ಕೆಲಸ ಮಾಡಬೇಕು. ಸಾರ್ವಜನಿಕರಿಗಾಗಿ ಇರುವಂತಹ ಕಟ್ಟಡದಲ್ಲಿ ಇವರು ತಮ್ಮ ವೈಯಕ್ತಿಕ ಕೆಲಸಗಳಿಗೆ, ಅಂದ್ರೆ ಪಾರ್ಟಿ ಮಾಡೋದಕ್ಕೆ, ಊಟ ಮಾಡೋದಕ್ಕೆ ಬಳಸ್ಕೊತಾರೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ನಿಜಕ್ಕೂ ಅದು ಕೂಡ ಯಾವ್ದೋ ಹಗಲತ್ನಲ್ಲಿ ರಾತ್ರಿ 9 ಗಂಟೆ 10 ಗಂಟೆ ವೇಳೆಗೆ ಇಂತಹ ಒಂದು ಸ್ಥಳಗಳನ್ನು, ಸಾರ್ವಜನಿಕ ಸ್ಥಳಗಳಲ್ಲಿ ಎಣ್ಣೆ ಪಾರ್ಟಿಗೆ, ಗುಂಡು ತುಂಡು ಪಾರ್ಟಿ ಮಾಡೋದಕ್ಕೆ ಬಳಸ್ಕೊತಾರೆ ಅಂತಂದ್ರೆ ಅಲ್ಲಿ ಕೇವಲ ಆಫೀಸ್ ಸಿಬ್ಬಂದಿಗಳು ಮಾತ್ರ ಅಲ್ಲ, ಅಲ್ಲಿಂದ ಆಫೀಸ್ ಸಿಬ್ಬಂದಿಗಳು ನಿವೃತ್ತ ಆಗಿ ಹೋಗಿರ್ತಾರಲ್ಲ ಅಂತವ್ರನ್ನ ಕೂಡ ಕರ್ಕೊಂಡ್ಬಂದು, ಹೊರಗಿನವ್ರನ್ನ ಕರ್ಕೊಂಡ್ಬಂದು ಕೂತ್ಕೊಂಡು ಇವರು ಪಾರ್ಟಿ ಮಾಡ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಮೇಲಾಧಿಕಾರಿಗಳ ಹಿಡಿತ ಇಲ್ಲಿ ಕಚೇರಿಯಲ್ಲಿ ಇದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಇಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ತಾಲೂಕು ಅಧಿಕಾರಿಗಳು ಎಲ್ಲರೂ ಕೂಡ, ಅಲ್ಲಿ ಸಿಬ್ಬಂದಿಗಳು ಕೂಡ ಕುಳಿತುಕೊಂಡು ರಾತ್ರಿ ಹೊತ್ತಲ್ಲಿ ಪಾರ್ಟಿ ಮಾಡುವಂತದ್ದು ಏನಿತ್ತು, ಇದು ಯಾವ ಪುರುಷಾರ್ಥಕ್ಕಾಗಿ ಇವರು ಪಾರ್ಟಿ ಮಾಡ್ತಾ ಇದ್ದಾರೆ ಅನ್ನೋದು ಅಸಮಾಧಾನವನ್ನ ಈಗ ಸಾಕಷ್ಟು ಸಾರ್ವಜನಿಕರು ಹೊರಾಗ್ತಾ ಇದ್ದಾರೆ. ಸಂಬಂಧಪಟ್ಟ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿರುವಂತದ್ದು. ನೋಡ್ಬೇಕಿದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ತಾರೆ, ಇಷ್ಟೆಲ್ಲ ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ ಏನ್ ಕ್ರಮ ಆಗುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು ಶಿವಶಂಕರ್. ಓಕೆ, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.